ಎಲ್ಲ ಪತ್ರಿಕಾ ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮತ್ತು ನಮ್ಮ ಎಸ್.ಟಿ. ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ವೈದ್ಯರ್ ಅವರು ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ಇದು ಅತ್ಯಂತ ಬಹಳ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ಏನಿತ್ತು ರೋಜ್ಗಾರ್ ಯೋಜನೆ, ಅದಕ್ಕೆ ಏನೇನು ಇರಲಿಲ್ಲ, ಹಗ್ಗನೇ ಇಲ್ಲ, ಕಣ್ಣಿನೇ ಇಲ್ಲ. ಅದು ಯಾಕಡೆ ಬೇಕಾದ ಕಡೆ ಹೋಗೋದಾಗ್ತಿತ್ತು. ಇದಕ್ಕೆ ಕಡಿವಾಣ ಹಾಕೋಣ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿಬಿಜಿ ರಾಮ್ಜಿ ಹೆಸರಿನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯನ್ನ ಅಮೆಂಡ್ಮೆಂಟಿಗೆ ತಂದು ಇವತ್ತ ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ, ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೇವೆ ಮಹಾತ್ಮ ಗಾಂಧೀಜಿ ಅವರಿಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಇದ್ರದ್ದು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ನೋಟನ್ನ ಕೊಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ಒಂದು ನಿಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡತಕ್ಕಂಥ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರೆ. ಈಗ ಒಟ್ಟಾರೆ ಹೇಳೋದಾದ್ರೆ ಇದು ಏನಪ್ಪಾ ಅಂತಂದ್ರೆ, ಮೊದಲು ಕೇಂದ್ರ ಮತ್ತು ರಾಜ್ಯಗಳ ಎರಡರ ಸಂಯೋಜನೆಯಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ನಡಿಬೇಕಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಏನೂ ಒಂದು ದುಡ್ಡು ಅದಕ್ಕೆ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕ ಇವತ್ತು ಈ ಕಾನೂನಿನಲ್ಲಿ ಹಿಂದೆ ಇತ್ತು ಇದು 60 ಮತ್ತು 40 ಇದ್ರೂ ಕೂಡ ಅದು ಸರಿಯಾಗಿ ನಡೀಲಿಲ್ಲ. ಆದ್ರೆ ಈಗ ಕಡ್ಡಾಯವಾಗಿ ದೇಶದ ಏನು ಪ್ರಧಾನಮಂತ್ರಿಗಳದಾರ, ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳದಾರ, ಅವರಿಂದ 60%, 40% ರಾಜ್ಯ ಸರ್ಕಾರ ವಹಿಸ್ಬೇಕು ಅಂತಕ್ಕಂಥ ತೀರ್ಮಾನವಾಗಿ ಇದ್ರ ಹಿಂದೆ ಆಗತಕ್ಕಂಥ ಏನು ದುರುದ್ದೇಶ ಇತ್ತು, ಸರಿಯಾಗಿ ಅಲ್ಲಿ ಲೆಕ್ಕಾಚಾರ ಇಡ್ತಿರ್ಲಿಲ್ಲ. ಆಮೇಲೆ ಯಾವ ಕಾಂಟ್ರಾಕ್ಟ್ ಬೇಕಾದರೂ ಏನು ಪಟ್ಟಿ ಹೆಸರುಗಳನ್ನ ದಾಖಲಿಸಿ ಪಗಾರ ತಗೋತಿದ್ರು. ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಇದು ತಂದಿರತಕ್ಕಂಥ ಒಂದು ಇದು ಏನಪ್ಪಾ ಅಂದ್ರೆ ಅಮೆಂಡ್ಮೆಂಟ್. ಆಮೇಲೆ ಇದರಲ್ಲಿ ಏನಪ್ಪಾ ಅಂದ್ರ ಇದು ಈ ಕೆಲಸ ಏನಪ್ಪಾ ಅಂದ್ರ, ಈಗ ಬೇರೆ ಹಿಂದೆ ಏನಿತ್ತು, ಬರೇ ಲೇಬರ್ಗೆ ಹಚ್ಚಿ ಅದು ಕೆಲಸ, ಅದು ಕೆರಿನೋ ಮತ್ತೊಂದು ಮಾಡತಕ್ಕಂಥ ಕೆಲಸ ಇತ್ತು. ಈ ಯೋಜನೆಯಲ್ಲಿ ಹಾಗಿಲ್ಲ. ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು, ಆ ಕನಸಿಗೆ ಒಂದು ಸ್ಫೂರ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ಕಾನೂನಿನಲ್ಲಿ ತಿದ್ದುಪಡಿಯಲ್ಲಿ ಮಾಡಲಾಗಿದೆ. ಏನಪ್ಪಾ ಅಂದ್ರೆ, ಹಿಂದೆ ಈ ಹಳ್ಳಿನಲ್ಲಿ ರಸ್ತೆಗಳು ಮಾಡ್ಲಿಕ್ಕೆ ಇರ್ಲಿಲ್ಲ. ಆಮೇಲೆ ಏನು ಗಟರಗಳನ್ನು ಮಾಡ್ತಕ್ಕಂಥ ಯೋಜನೆ ಇರಲಿಲ್ಲ. ಆದ್ರೆ ಈ ಹೊಸ ಕಾನೂನಲ್ಲಿ ಇದನ್ನೆಲ್ಲವನ್ನು ಕೂಡ ಅಳವಡಿಸ್ಯಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರ ಬಗ್ಗೆ ಸಂಪೂರ್ಣವಾದಂತ ಒಂದು ನೋಟವನ್ನ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡ್ಬೇಕು ಅಂತಕ್ಕಂಥ ಮಾತು ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ರವಿ ಅವರು, ನನ್ನ ಸ್ನೇಹಿತರು, ಏನು ನಮ್ಮ ಎಸ್.ಟಿ. ಮೋರ್ಚಾ ಅಧ್ಯಕ್ಷರಾದ್ರ, ಅವರು ಕೂಡ ಒಂದು 4 ಮಾತು ಹೇಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿಯವರು ಹಾಗೂ ನಮ್ಮ ಜಿಲ್ಲೆಯ ನೆಚ್ಚಿನ ಸಂಸದರು, ಮಾಜಿ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರವರು ಒಳಗೊಂಡಂತ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, 2016ರಿಂದ 2025ರವರೆಗೆ ನಮ್ಮ ದೇಶದಲ್ಲಿ ಹಲವಾರು ಬಿಲ್ಗಳು ತರುವ ಮುಖಾಂತರ ಈ ದೇಶದ
ಸರ್ವಾಂಗೀಣ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಮ್ಮ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ಅದನ್ನ ಮೆಚ್ಚಿರ್ತಕ್ಕಂಥ ನಾವು ನೀವೆಲ್ಲ ನೋಡಿರ್ತಕ್ಕಂಥದ್ದು. ಆದ್ರೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಹೊಸ ಬಿಲ್ ಅನ್ನ ಘೋಷಣೆ ಮಾಡಲಾಗಿದೆ. ಏನಪ್ಪಾ ಅಂತಂದ್ರೆ 2047 ಟಾರ್ಗೆಟ್ 2047 ಅಂದ್ರೆ 2047ಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು 100 ವರ್ಷಗಳಾಗಿರ್ತಕ್ಕಂಥ ಇತಿಹಾಸದ ಒಂದು ಸಂಭ್ರಮದಲ್ಲಿ ಅಂದು ಗಾಂಧೀಜಿಯವರು ಕಂಡಿರ್ತಕ್ಕಂಥ ಸಾಹೇಬ್ರು ಹೇಳ್ದಂಗೆ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಕನಸು ಯಾವಾಗ ಗ್ರಾಮೀಣ ಭಾಗ ಹಾಗೂ ರೈತಾಪಿ ವರ್ಗ ಅಭಿವೃದ್ಧಿ ಆಗ್ತದ ಅವಾಗ ಮಾತ್ರ ಈ ದೇಶ ಸಂಪೂರ್ಣ ಅಭಿವೃದ್ಧಿ ಆಗ್ತದ ಅನ್ನುವಂತ ಏನ್ ಅವರ ಕಲ್ಪನೆ ಇತ್ತು ಅದನ್ನ ಮನಗಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತ ನರೇಂದ್ರ ಮೋದಿಜಿಯವರು BPG ರಾಮ್ಜಿ ಅನ್ನುವಂತ ಒಂದು ಬಿಲ್ ಅನ್ನ ಮಂಡನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಂತ ವಿಷಯ. ಆದ್ರೆ ಇದನ್ನೇ ಕಾಂಗ್ರೆಸ್ ಪಕ್ಷದವರು ಅದನ್ನ ಟೀಕಿಸುವಂತ ವ್ಯವಸ್ಥೆಯನ್ನ ಅವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಸಹಿತ ಎಲ್ಲ ಕಡೆ ನಾವು ಇವತ್ತಿನ ಕೇಳಕತ್ತಿದ್ವಿ. ಅಂದ್ರೆ ಟೀಕಿಸ್ಬೇಕಂತ ಅಂದ್ರೆ ಮೊದಲು ಒಬ್ಬ ಕೂಲಿ ಕಾರ್ಮಿಕನಿಗೆ 1 ವರ್ಷಕ್ಕೆ 100 ದಿನ ಉದ್ಯೋಗ ಕೊಡುವಂತದನ್ನ ಮೊದಲಿನ ಏನು ಇವತ್ತು ನಾವು ಅದನ್ನ ನರೇಗಾ ಅನ್ನುವಂಥ ಯೋಜನೆಗಳನ್ನ ಬದಲಾವಣೆ ಮಾಡಿ BPG ರಾಮ್ಜಿ ಮಾಡಿರ್ತೀವಿ. ಅದರಲ್ಲಿ 100 ಮಾನವ ದಿನಗಳನ್ನು ಕೊಡುವಂತ ಕೆಲಸ ಮೊದಲಿತ್ತು. ಆದ್ರೆ ಈಗ ಕೊಟ್ಟ ನರೇಂದ್ರ ಮೋದಿಜಿ ಅವರು ಹೊಸ ಬಿಲ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು 125 ದಿನಗಳು. ಅಂದ್ರೆ ಬಡ ಕೂಲಿ ಕಾರ್ಮಿಕರಿಗೆ 25 ದಿನ ಹೆಚ್ಚಿಗೆ ಕೊಟ್ಟದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಟೀಕಿಸ್ತಾ ಇದ್ವು ಅನ್ನುವಂತ ಚರ್ಚೆ ಇವತ್ತಿನ ದಿನ ನಾವೆಲ್ಲ ಮಾಡ್ಬೇಕಾಗಿದೆ. ಮುಂದುವರೆದಿರ್ತಕ್ಕಂಥದ್ದು ಮೊದಲು ಕೂಲಿ ಕಾರ್ಮಿಕ ಏನ್ ಕೆಲಸ ಮಾಡಿದ್ದು ಅವನು MIS ಅಲ್ಲಿ ಅಪ್ಡೇಟ್ ಆದ್ಮೇಲೆ ಅವನಿಗೆ 15 ದಿನದಲ್ಲಿ ಅವನಿಗೆ ಕೂಲಿಯನ್ನು ಪಾವತಿ ಮಾಡ್ಬೇಕಂತ ಕಾನೂನು ಇದ್ರೂ ಸಹಿತ ಸುಮಾರು 3 ರಿಂದ 4 ತಿಂಗಳ ಗಟ್ಟಲೆ ವಿಳಂಬ ಆಗಿ ಅವ್ರು ಪಾವತಿ ಆಗಿರ್ತಕ್ಕಂಥ ಸಂದರ್ಭಗಳನ್ನು ಸಹಿತ ನಾವೆಲ್ಲ ಈ ಹಿಂದಿನ ಒಂದು ಯೋಜನೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಆದ್ರೆ ಈ ಹೊಸ ಬಿಲ್ ಅಲ್ಲಿ ಏನಿದೆ ಕನಿಷ್ಠ 8-10 ದಿನಗಳ ಒಳಗಾಗಿ ಬಿಲ್ ಆಗಬೇಕು. ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂ 24 ದಿನಗಳ ಒಳಗಾಗಿ ಆ ಕೂಲಿ ಕಾರ್ಮಿಕನ ಖಾತೆಗೆ ನೇರವಾಗಿ ದುಡ್ಡನ್ನು ಹಾಕುವಂತದನ್ನ ಈ ಯೋಜನೆಯಲ್ಲಿ ಬಂದಿರ್ತಕ್ಕಂಥದ್ದು. ಏನಾಗಿತ್ತಪ್ಪ ಮೊದಲೇ ಸಾಹೇಬ್ರು ಹೇಳ್ದಾಗ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ಈ ಹಾಕಬೇಕು ಪಾರದರ್ಶಕವಾಗಿ ಯೋಜನೆ ನಡಿಬೇಕನ್ನುವಂತ ಉದ್ದೇಶ ಇಟ್ಟುಕೊಂಡು ಇವತ್ತು ಹಲವಾರು ಬದಲಾವಣೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ತಂದಿದೆ. ಈ ಕಾಂಗ್ರೆಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಉದಾಹರಣೆ ಒಂದು ಸಣ್ಣದು ಹೇಳ್ಬಿಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಮೊನ್ನೆ ನಾನು ಟಿವಿಯಲ್ಲಿ ನೋಡಿದ್ವಿ 100 ಹೊಟ್ಟೆ ಉರಿ ಅವ್ರಿಗೆ ಎಲ್ಲರೂ ಬಂದಾಯ್ತಲ್ಲ ಅಂತ ಅವ್ರೇನ್ ಹೇಳ್ತಾ ಇದಾರೆ, ಗಾಂಧೀಜಿಯನ್ನ ಎಲ್ಲೋ ಒಂದ್ ಕಡೆ ಹೊಂದಿದ್ದಾರೆ ಇವರು. ಅಯ್ಯೋ ರಾಮ, ಗಾಂಧೀಜಿ ಅವರ ಹೆಸರನ್ನ ಕೆಡಿಸಿ ಇದು ಸಂಪೂರ್ಣವಾಗಿ ಇದು ಅಲ್ಲ. ರಾಮ್ಜಿ ಹೆಸರು ನೋಡ್ರಿ, ಗಾಂಧೀಜಿ ಅವ್ರನ್ನ ಬಂದವರು ಅವರು ಏನ್ ಹೇಳಿದ್ರು. ಗಾಂಧೀಜಿ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ನ ಡೆಜ್ಲ್ಯೂಟ್ ಮಾಡ್ಬೇಕು, ತೆಗೆದು ಹಾಕ್ಬೇಕು ಇದು ಅಂತೇಳಿ ಮಾಡಿದ್ರ. ಮತ್ತೆ ಇದು ಯಾರು ನಾವು ಮಾಡ್ತೇವೆ ಇದನ್ನ? ಒಂದವ್ರು ಅವ್ರು ತಾನೇ. ಆಮೇಲೆ ಏನೇನು ನೋಡ್ರಿ, ಜಗತ್ತಿಗೆ ದೇಶಕ್ಕೆ ಗೊತ್ತದ, ದೇಶದ ಜನರಿಗೆ ಗೊತ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಗಾಂಧೀಜಿಯವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನದು ಇಡೀ ದೇಶದ ಜನರಿಗೆ ಗೊತ್ತದಪ್ಪ. ಇವತ್ತು ನೋಡಿ, ಅವ್ರು ಏನು ಕನಸುಗಳಿದ್ದು ಒಂದೇರೆ ಮಾಡ್ಯಾರ. ಅವರು ಹಳ್ಳಿಗಳ ಸುಧಾರಣೆ ಆಗ್ಬೇಕು ಅಂದ್ರು, ಹಳ್ಳಿಗೆ ರೋಡ್ ಆಗ್ಬೇಕು ಅಂದ್ರು, ಹಳ್ಳಿಗೆ ಎಲ್ಲಾನು ಆಗ್ಬೇಕು ಒಂದೇರೆ ಏನಾರ ಮಾಡ್ಯಾರ? ಬರೀ ಏನಂತಂದ್ರೆ ಇದು ತಮಗೆ ದುಡ್ಡು ಹೊಡಿಲಿಕ್ಕೆ ಅವಕಾಶ ಇದು ತೆಗೆದು ಹಾಕ್ಬಿಟ್ಟಾರ ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಿಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ಆರೋಪ ಏನಿದೆ, ಈ ಯೋಜನೆಯಿಂದ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರದ ಹಣಗಳನ್ನು ಏನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿತ್ತು, ಹಣ ಕೆಲಸ ಇಲ್ಲ, ಒಂದೇನಿಲ್ಲ. ಹಿಂದೇನು ಸರ್ಕಾರ ನೋಡ್ರಿ, ಈ ಮೊನ್ನೆ ಬಂದ ಬಿಜಾಪುರಕ್ಕೆ ಮೊನ್ನೆ ಇಂಡಿಗೆ ಬಂದ್ರು. ಇಂಡಿಗೆ ಬಂದು ಏನ್ ಹೇಳಿದ್ರು, 4,000 ಕೋಟಿ ದೊಡ್ಡ ದನಿದೆ, 4,000 ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಡ್ತೀನಿ ಅಂತ ಹೇಳಾದ್ರು. ಅದು ಬಂದು ಎಷ್ಟು ದಿನ ಆಯ್ತಪ್ಪ? 3 ತಿಂಗಳ ಮ್ಯಾಲ ಆಯ್ತು ಬಂದ್ ಹೋಗಿ 1 ರೂಪಾಯಿನೂ ಕೊಡ್ಲಿಲ್ಲ. ಆಮೇಲೆ ಬಿಜಾಪುರಕ್ಕೆ ಬಂದ್ರು, ಬಿಜಾಪುರ ಅಭಿವೃದ್ಧಿಗೆ 8,000 ಕೋಟಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ದನಿ ಹೇಳಿ ಹೋದ್ರಪ್ಪ. ಅದಕ್ಕೆ ಒಟ್ಟಾರೆ ನಾ ಹೇಳೋದೇನಂದ್ರ, ದೀಪ ಆರೋ ಮುಂದ ಅದು ಢಂಬಾಚಾರ ಮಾಡ್ತದಲ್ಲ, ಅಂದ್ರ ಜಾಸ್ತಿ ಉರಿತದಲ್ಲ, ಹಂಗ ಅದು ಉರಿಲಕತ್ತದ ಅಷ್ಟೇ. ಈಗ ಅದು ಬೆಂಕಿ ಹತ್ತದಲ್ಲ, ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ. ಹೋಲಿ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ಜೀವನದಾಗ ಕ್ಷಮೆ ಮಾಡೋದಿಲ್ಲ. ಮುಂದಿನ ಸಲ ಈ ಅಷ್ಟೇ, ಅವ್ರು ಯಾರ್ಯಾರೇ ಆಗಲಿ ಯಾರ್ಯಾರು ನಮ್ಗೆ ಏನಾಗಬೇಕಾಗ್ಯದ. ಸಿದ್ದರಾಮಣ್ಣ ಬಹಳ ಆತ್ಮೀಯನಾಗಿದ್ದ, ಭಯಂಕರ ಚಲೋ ಇದ್ದ. ಅವನು ನಾನು